ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ನಾವು JKVK ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಗ್ರಿಕಲ್ಚರ್ ಆಫ್ ಸೈನ್ಸ್ ಬೆಂಗಳೂರಲ್ಲಿರುವಂತಹ ಒಂದು ಕೃಷಿ ಮೇಳಕ್ಕೆ ಬಂದಿದ್ದೇವೆ. ಆ ಒಂದು ಕೃಷಿ ಮೇಳದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ನಿಮ್ಮ ಹತ್ರ ಹಂಚ್ಕೊತೀನಿ, ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಅದು ಡೆಮೋ ತೋರಿಸ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೆ ಸ್ನೇಹಿತರೆ. ಆ ಒಂದು ಸಂದರ್ಭದಲ್ಲಿ ಮಧುವನ ಬಿ ಪಾರ್ಕ್ ಅಂದರೆ ಜೇನು ಕುಟುಂಬದಲ್ಲಿರುವಂತಹ ಒಂದು ಮಧುವನನ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಇಲ್ಲಿ ಪ್ರೊಫೆಸರ್ ಬರ್ತಿದ್ದಾರೆ. ನನಗೆ ವಿಸಿಟ್ ಮಾಡೋಣ, ಅವ್ರು ಮಾಡ್ಕೊಂಡು ಮುಂದೆ ಹೋಗೋಣ. ಓಕೆ ಬನ್ನಿ ಸರ್. ನಮಸ್ತೆ. ತಿಂಡಿ ಆಯ್ತಾ ಸರ್? ವೆಲ್ಕಮ್ ಟು ಜೇನು ಕೃಷಿ ವಿಭಾಗಕ್ಕೆ CC ಅವರಿಗೆ ಸ್ವಾಗತ ಮಾಡುತ್ತಾ ಇಲ್ಲಿರ್ತಕ್ಕಂಥ ಮಧುವನನ್ನು ಓಕೆ ಚೆನ್ನಾಗಿ ರೈತರಿಗೆ ಪ್ರಚಾರ ಪಡಿಸ್ಬೇಕಂತ ಕೇಳ್ಕೊಂತೀವಿ. ಓಕೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಆಲ್ರೆಡಿ ಇಲ್ಲಿ ಬಂದಂತಹ ಒಂದು ಸಾರ್ವಜನಿಕರು ಈ ಒಂದು ಜೇನು ಕೃಷಿಯ ಒಂದು ಮಧುವನನ ವಿಸಿಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರನ್ನ ವಿಸಿಟ್ ಮಾಡೋಣ, ಅವ್ರೇನಾದರೂ ಮಾಹಿತಿ ಕೊಡ್ತಾರಾ ಹೇಗೆ ಅಂತಂದು. ಬಾಕ್ಸ್ ಎಲ್ಲ ನೋಡ್ಬೋದು. ಬಾಕ್ಸು ಚೆನ್ನಾಗೆಲ್ಲ ಇಟ್ಟಿದ್ದಾರೆ, ತುಂಬ ಬೆಳೆ ಬೆಳೆದಿದ್ದಾರೆ. ತಮ್ಮ ಪರಿಚಯ? ನನ್ನ ಹೆಸರು ವಿಶ್ವನಾಥ್ ಅಂತ, ದೊಡ್ಡಬಳ್ಳಾಪುರದಿಂದ. ಓಕೆ ಸರ್. ನೀವು ಕೃಷಿ ಮೇಳಕ್ಕೆ ವರ್ಷನೂ ಬರ್ತಾ ಇರ್ತೀರಾ? ಇವತ್ತು ಮಧುವನ ಭೇಟಿ ಮಾಡಿದಿರಾ? ಮಧುವನದ ಬಗ್ಗೆ ಏನು ಅನಿಸ್ತು, ಏನು ನೋಡಿದ್ರಿ ನೀವು ಅದ್ರೊಳಗಡೆ? ಮಧುವನದಲ್ಲಿ ಎಲ್ಲ ಪೂರ್ತಿ ಜೇನು ಸಾಕಾಣಿಕೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ. ಮತ್ತೆ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಓಕೆ. ಹೊಸದಾಗಿ ನಾವು ಸೋಲಾರ್ ಪ್ಯಾನಲ್ ಒಂದು ಡಿವೈಸ್ ನೋಡಿದ್ವಿ ಇದರೊಳಗಡೆನಾ? ಇದರೊಳಗೆ. ಓಕೆ ಓಕೆ. ಹೇಳಿದ್ವಿ ಬಗ್ಗೆ ಏನಂತ. ಅದು ಏನು ಹೇಳಿದ್ರೆ ಅವರು, ಅದರಲ್ಲಿ ಹ್ಯುಮಿಡಿಟಿ ಎಷ್ಟಿರುತ್ತೆ ಅಲ್ಲಿ ವಾತಾವರಣದಲ್ಲಿ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಡಿವೈಸ್ ಮಾಡಿದ್ವಿ. ಓಕೆ. ಪವರ್ ಸಪ್ಲೈ ಇರೋಲ್ವಲ್ಲ, ಅದಕ್ಕೋಸ್ಕರ ಪೆಟ್ಟಿಗೆ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು. ಓಕೆ. ಮಧುವನದ ಬಗ್ಗೆ ಏನು ಅನಿಸ್ತು ನಿಮಗೆ? ಬನ್ನಿ ನೋಡ್ಕೊಂಬರೋಣ. ನನಗೆ ಮಧುವನ ತುಂಬ ಚೆನ್ನಾಗಿ. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬಂದಿದ್ದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಏನು ಅಂತ ವ್ಯತ್ಯಾಸ ಏನು ಕಾಣಿಸ್ತಾ ಇಲ್ಲ. ಅದೇ ಥರನೇ ಇದೆ. ಓಕೆ. ಮಧುವನ ಒಬ್ಬ ರೈತನಿಗೆ ಮಧುವನ ಯಾವ ರೀತಿ ಇರಬೇಕು ಅನ್ನೋದೊಂದು ಸೆಟಪ್ ಇದೆ. ಹೌದು. ಎಷ್ಟು ಜಾಗ ಇರಬೇಕು? ಈ ಒಂದು ಮಧುವನ ಏನಿಲ್ಲ, ಸಣ್ಣ ಪ್ರಮಾಣದಲ್ಲಿ ಇರುವಂತ ರೈತರು ಕೂಡ ಒಂದು 20 ಗುಂಟೆ 10 ಗುಂಟೆ ಇರೋರು, ಮತ್ತೆ ಮನೆಯಲ್ಲಿ ಕೈ ತೋಟ ಇರೋರು, ಎಲ್ಲರೂ ಕೂಡ ಒಂದೊಂದು ಜೇನು ಪೆಟ್ಟಿಗೆನ ಇಟ್ಕೊಂಡು ಅವ್ರಿಗೆ ಮನೆಗೆ ಆಗುವಷ್ಟು ಜೇನನ್ನ ಸಾಕಣೆ ಮಾಡ್ಕೊಂಡು. ಓಕೆ. ಇಲ್ಲಿ ಯಾವ್ಯಾವ ಥರದ ಬೆಳೆ ನೀವು ನೋಡಿದ್ರಿ? ಎಲ್ಲ ರೀತಿ ಹೂವಿನ ಗಿಡಗಳನ್ನೂ ಹಾಕಿದ್ದಾರೆ. ಎಲ್ಲ ಥರದ ಒಳ್ಳೆ ಉತ್ಕೃಷ್ಟವಾದ ಜೇನು ಬೇಕಾದಂತ ಎಲ್ಲ ಗಿಡಗಳನ್ನೂ ಹಾಕಿದ್ದಾರೆ. ಓಕೆ. ಸಾಮಾನ್ಯವಾಗಿ ಇವು ಎಲ್ಲ ಮನೆಗಳ ಹತ್ರ ಇರುವಂತವೇನು ಗಿಡ, ಮನೆಯಲ್ಲಿರುವಂತಹ ಗಿಡಗಳೇ ಇದಾವೆ. ಪ್ರತಿಯೊಂದು ತೋಟದಲ್ಲೂ ಯಾವ್ಯಾವ ಗಿಡ ಇರುತ್ತೆ ಆ ಥರದ ಗಿಡಗಳೇ ಇವೆ. ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಸಸಿ ನಾಟಿ ಮಾಡಿದ್ರಿ ಇವೆಲ್ಲ, ಚೆಂಡು ಹೂವು, ಸೂರ್ಯಕಾಂತಿ ಇವೆಲ್ಲನೂ ಜಸ್ಟ್ ಸೀಡ್ಸ್ ಎಲ್ಲ ರೆಡಿ ಮಾಡಿದ್ರು. ಈಗೆಲ್ಲ ರೆಡಿ ಮಾಡಿದರೆ ಕುಟುಂಬನೂ ಇದ್ದಾವೆ, ಹುಳ ಎಲ್ಲ ಬಂತಿದೆ, ಹೋಗ್ತಾ ಇದೆ. ಬಂದಂಥ ವೀಕ್ಷಕರಿಗೆ ಒಳ್ಳೆ ಮಧುವನ ಸಿಗ್ತಾ ಇದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇವರು ಬಂದಂತಹ ಒಂದು ಸಾರ್ವಜನಿಕರು ಉತ್ತಮವಾದಂತಹ ಮಾಹಿತಿ ಕೊಡ್ತಾರೆ. ಸುಮಾರು ಜನ ಇಲ್ಲಿ ಸಾವಿರಾರು ಗಟ್ಟಲೆ ದಿನಾಲು ಬಂದು ಹೋಗ್ತಾ ಇರ್ತಾರೆ ಈ ಒಂದು ಮಧುವನ ಭೇಟಿ ಮಾಡಲು. ಎಷ್ಟೊಂದು ಬಾಕ್ಸ್ ಇದೆ ನೋಡಿ, ಕೌಂಟ್ ಮಾಡ್ಬೋದು ನೀವು. 2, 4, 6, 8, 10 ಸುಮಾರು ಒಂದು 50 ಬಾಕ್ಸ್ ಕಾಣ್ಬೋದು ಇಲ್ಲಿ, ಯಾಕಂದರೆ ತುಂಬ ಇದೆ. ಇಲ್ಲೇನೋ ಹುಳ ತೆಗಿತಿದಾರ, ಬಿ ಬಾಕ್ಸ್ಗೇನೋ ಹಾಕ್ತಿದ್ದಾರೆ ಅನಿಸುತ್ತೆ. ಇಲ್ಲಿನ ಒಂದು JKVK ಟೀಮ್ ಅವರಿಂದ ಚೆನ್ನೇಗೌಡರು ಇದ್ದಾರೆ, ಸುಮಂತ್ ಇದ್ದಾರೆ, ಇನ್ನು ಯಾರ್ಯಾರು ಇದ್ದಾರೆ ನೋಡೋಣ. ಓಕೆ ಬನ್ನಿ ಸ್ನೇಹಿತರೆ, ಆ ಒಂದು ಬಿ ಬಾಕ್ಸ್ನ ಯುರೋಪಿಯನ್ ಜೇನ್ ಬಗ್ಗೆ ಏನೋ ಸಂಶೋಧನೆ ಮಾಡ್ತಾ ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಸರ್? ಬರ್ತೀನಿ, ಅಲ್ಲ ಬರ್ತೀನಿ. ಆಯ್ತು ಬ್ರದರ್, ಅದು ಸ್ವಲ್ಪ ಮುದ್ರಿ. ಸ್ಮೋಕ್ ಕೊಟ್ಟಿದ್ರೆ ಆಲ್ಮೋಸ್ಟ್ ಆಗಲೇ ಸ್ಮೋಕ್ ಮಾಡಿದ್ರಾ? ಹಾಗೆ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರಿ, ಏನು ಚುಸ್ತಾ ಇಲ್ಲ? ಓಕೆ ಓಕೆ ಸರ್. ನಮಸ್ತೆ. ತಮ್ಮ ಹೆಸರು? ಎಲ್ಲಿಯವರು ನೀವು? ಯಾವ ಜಿಲ್ಲೆ? ಬೆಂಗಳೂರಿನವರೇ. ಓಕೆ. ಮೂಲ ಕೋಲಾರ. ಪ್ರೆಸೆಂಟ್ ಅಲ್ಲಿ ಸ್ಟೇ ಇರೋದು ಈಗ? ವರ್ಕು ನಿಮ್ಮದು ಜೇನು ಪೆಟ್ಟಿಗೆ ಎಷ್ಟಿಟ್ಟಿರ? ಜೇನು ಪೆಟ್ಟಿಗೆ ನೀವು? ವಾವ್. ಎಲ್ಲಿ, ಯಾವ ಪ್ಲೇಸಲ್ಲಿ? ಓ, ಅಂದರೆ ಸ್ಥಳಾಂತರ ಜೇನು ಕೃಷಿ. ಓಕೆ. ಇಲ್ಲಿ ಪ್ರೆಸೆಂಟ್ ಏನಿಲ್ವಾ? ಸ್ಟಾಲ್ ಹಾಕಿದ್ರಿ. ಓಕೆ. ಅಲ್ಲ, ನಿಮ್ಮದು ಮೇನ್ ಪ್ಲೇಸಲ್ಲಿ ಜೇನು ಕೃಷಿ ಮಾಡ್ತಿದ್ದೀರಲ್ಲ ಬೆಂಗಳೂರಲ್ಲಿ, ಯಾವ ಏರಿಯಾದಲ್ಲಿ ಇರೋದು? JP ನಗರ. ಓಕೆ ಓಕೆ. ಅಂದರೆ ಸ್ಥಳಾಂತರ ಜೇನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಓ ಸೂಪರ್. ರಾಜು ಅಂತನಾ? ಪರವಾಗಿಲ್ಲ, ಹೇಳಿ ಜೇನು ಕೃಷಿ ಬಗ್ಗೆ. ಓಕೆ, ಕರ್ನಾಟಕ HPRS.
ಲೇಬರ್ಸ್ ಇಟ್ಕೊಂಡು ಅವ್ರಿಗೊಂದು ಉದ್ಯೋಗ ಕಲ್ಪಿಸಿಕೊಟ್ಟಿದ್ದೀರಾ? ಡಿ ಬಾಕ್ಸ್ ಫ್ಯಾಕ್ಟ್ರಿ ಐತೆ ಮ್ಯಾನುಫ್ಯಾಕ್ಚರ್. ಹಾಂ, ಓಕೆ ಹನಿದು ಫ್ಯಾಕ್ಟ್ರಿ ಬೇರೆ ಐತೆ. ಓಕೆ. ಎಲ್ಲ ಪ್ರೊಸೆಸ್ ಮಾಡ್ತಾ ಇರ್ತೀರಿ, ಎಲ್ಲ ಪ್ರಾಸೆಸ್ ಎಲ್ಲಾನು ಮಾಡ್ಕೊಂಡೇ ಮಾಡ್ತಾ ಇದ್ದೀರಿ. ಸೊ ಯುರೋಪಿಯನ್ ಜೇನ್ ಬಗ್ಗೆ ಹೆಂಗೆ ಹೇಳ್ತೀರಾ ನೀವು? ಯಾವ ಮಾಹಿತಿ ಅದ್ರ ಬಗ್ಗೆ? ಸರ್, ಇದು ಸ್ಥಳಾಂತರ ಜೇನು ಕೃಷಿ ಮಾಡಬೇಕು. ಓಕೆ. ಒಂದೇ ಕಡೆ ಇಟ್ಟರೆ ಇದು ಹನಿ ಬರಲ್ಲ. ಹನಿ ಬರಲ್ಲ. ಸ್ಥಳಾಂತರ ಮಾಡ್ತಾ ಇದ್ರೆ ಒಂದು ಬಾಕ್ಸ್ಗೆ ಒಂದು 4 kg 5 kg ಹನಿ ಬರುತ್ತೆ. ಎಷ್ಟು ತಿಂಗಳಿಗೆ ಬಂದ್ಬಿಡುತ್ತೆ ಅದು? ಈಗ ಒಂದು 20 ದಿವಸ 20-25 ಒಂದೇ ಫ್ಲವರ್ ಇದ್ರೆ ಫ್ಲವರ್ ನೀವು ಹೆಂಗೆ ಈಗ ನೀವು ಬಿಜಾಪುರದಲ್ಲಿ ಇಟ್ಟಿರಿ ಅಂದ್ರಲ್ಲ, ಸೀಸನ್ ವೇಸ್ ಫ್ಲವರ್ಸ್ ಬರುತ್ತೆ. ಸೊ ನಿಮಗೆ ಕಂಟೆಂಟ್ ಹೆಂಗೆ ಸಿಗುತ್ತೆ? ಅದು ಫೀಲ್ಡ್ ಚೆಕ್ ಮಾಡ್ತಾರೆ. ಫೀಲ್ಡ್ ಚೆಕ್ ಮಾಡ್ತಾ ಇರ್ತಾರೆ. ಓಕೆ. ಫೀಲ್ಡ್ ಚೆಕ್ ಮಾಡಿ ಹೇಳಿ ಸರ್. ಫೀಲ್ಡ್ ಚೆಕ್ ಮಾಡ್ತೀರಾ? ಓಕೆ. ವಿಸಿಟ್ ಕೊಡ್ತೀರಾ? ಓಕೆ. ಟೂ ವೀಲರ್ಲ್ಲೇ ಹೋಗ್ತೀರಾ? ಬೈಕಲ್ಲೇ ಹೋಗ್ತೀರಿ? ಬೈಕಲ್ಲೇ ಹೋಗಿ. ವಾವ್. ಯಾಕಂದ್ರೆ ಹಳ್ಳಿ ಕಡೆ ಹೋದ್ರೆ ಕಾರಲ್ಲಿ ಹೋದ್ರೆ ಅದೆಲ್ಲ ರೋಡ್ ಸರಿ ಇರಲ್ಲ. ಅಲ್ಲಿ ನೋಡ್ಕೊಂಡ್ಬಂದು ಅಲ್ಲಿ ರೈತರು ನಮ್ಗೆ ಹಂಗೆ ಇದು ಮಾಡ್ತಾರೆ. ಈಗ ಒಂದು ಏರಿಯಾದಲ್ಲಿ ನಾವು ಒಂದು 100 ಬಾಕ್ಸ್ ಇಟ್ಕೊಂಡು ಮತ್ತೆ ಅಲ್ಲಿ ಬಾಕ್ಸ್ ಇಡಬೇಕು ಅಂತಾರೆ. ಪಾಲೇಷನ್ ಚೆನ್ನಾಗಿ. ಹೌದು. ಅವ್ರ ಪಾಲೇಷನ್ ಇಂಪಾರ್ಟೆಂಟ್. ಓಕೆ. ನಮ್ಗೆ ಡೈರೆಕ್ಟ್ ಆಗಿ ಲಾಭ ಆಗುತ್ತೆ, ಅವ್ರಿಗೆ ಇಂಡೈರೆಕ್ಟ್. ಎಸ್. ಈಗ ಮಧುವನದಲ್ಲಿ ನೀವು ಸ್ಥಳಾಂತರ ಜನ ಕೃಷಿ ಮಾಡ್ತೀರಲ್ವಾ, ಅದನ್ನ ಅಲ್ಲಿ ಎಷ್ಟು ಜನ ಇರ್ತೀರಾ? ಯಾವ ರೀತಿ ಅಲ್ಲಿ ರೈತರು ಅಂತಾರೆ? ಒಂದು ತಿಂಗಳು ಇರ್ತೀವಲ್ಲ ಆ ಹೂವು ನೋಡ್ತಿರ್ತಾರೆ. ನುಸ್ರಿ ಜೇನು ನೋಡಿ, ನುಸ್ರಿ ಜೇನು ಅಂದಲ್ವಾ?
ಸೊ ನುಸ್ರಿ ಜೇನು ಈ ಥರ ಇಟ್ಕೊಂಡಿರ್ತಾರೆ, ಈ ಥರ ಬಾಕ್ಸಲ್ಲಿ ಇಟ್ಕೊಂಡ್ರೆ ಸೊ ಬೆಸ್ಟು. ಅಂದರೆ ಈ ಥರ ಒಂದು ಶೆಡ್ ಮಾಡಿಕೊಂಡ್ರೆ, ಈ ಥರ ಒಂದು ಶೆಡ್ ಮಾಡಿಕೊಂಡ್ರೆ ಈ ಕರಡಿ, ಹಂದಿ, ಹಸು, ಕೋತಿ ಈ ಥರದ ಏನಾದ್ರು ಡಿಸ್ಟರ್ಬ್ ಇದೆ ಅಂದರೆ ಈ ಥರ ಒಂದು ಶೆಡ್ ಮಾಡಿಕೊಂಡು ನೀವು ಇದನ್ನು ಜೇನು ಕೃಷಿನ ಮಾಡ್ಬೋದು. ಇಲ್ಲ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅಂದರೆ ನೋಡಿ ಈ ಥರ ಸ್ಟ್ಯಾಂಡ್ ಮಾಡಿದ್ದಾರೆ, ಈ ಥರ ಬೇಕಾದ್ರೆ ನೀವು ಸ್ಟ್ಯಾಂಡ್ ಮಾಡ್ಕೊಬೋದು. ಇಲ್ಲೆಲ್ಲ ಥರದ್ದು ಬಾಕ್ಸಸ್ಸು ಇದ್ದಾವೆ, ರಾ ಮೆಟೀರಿಯಲ್ಸ್ ಎಲ್ಲ ಇದೆ, ಈ ಥರ ನೀವು ಮಾಡ್ಕೊಬೋದು ನೋಡಿ. ಹಾಗೆ ಒಮ್ಮೆ ಹಂಗೆ ಬಂದರೆ ನಿಮಗೆ ಇದು ಟೋಟಲಿ ಮಧುವನ ಅಂತಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಹೇಗೆ ಅನ್ನಿಸ್ತು ಈ ಒಂದು ಮಧುವನದ ಬಗ್ಗೆ, ಈ ಒಂದು ಜೇನು ಕೃಷಿಯ ಬಗ್ಗೆ ಒಂದು ಮಾಹಿತಿ ಕೊಡಿ. ನೆಕ್ಸ್ಟ್ ಇಲ್ಲಿ ಸ್ಟಾಲ್ ಇದೆ, ಸ್ಟಾಲ್ ನೋಡ್ಕೊಬರೋ ಬನ್ನಿ. ನೋಡಿ ಲಾಸ್ಟ್ ಟೈಮ್ ಬಂದಾಗೆಲ್ಲ ರೆಡಿ ಮಾಡ್ತಾಯಿದ್ರು, ಯಾಕಂದರೆ ತರಬೇತಿ ರೀಸೆಂಟಲ್ಲೇ ಒಂದು 15 days 20 days ತರಬೇತಿ ಆಗಿದೆ. ಆ ಒಂದು ಸಂದರ್ಭದಲ್ಲಿ ಇದೆಲ್ಲ ಏನು ಅಷ್ಟೊಂದು ಬೆಳೆದಿರಲಿಲ್ಲ, ಚಿಕ್ಕ ಚಿಕ್ಕ ಗಿಡ ಇದು, ಇವೆಲ್ಲ ಬೆಳೆದಿದೆ. ಸೊ ಈಗೆಲ್ಲ ಒಂದು ಮಧುವನ ರೆಡಿ ಇದೆ. ಸೊ ಮಧುವನದಲ್ಲಿ ಯಾವ್ಯಾವ ಥರ ಗಿಡ ಇರಬೇಕು, ಮಳೆ ಬೆಳೆಗಳಿರಬೇಕು ಅದ್ರ ಬಗ್ಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿ ಹೋಟೆಲ್ ಅಂತ ಜಿನಿಯಾ ಗಿಡ ನೋಡಿ, ಎಷ್ಟೆಷ್ಟು ಥರದಾದಂಥ ಹೂವಿನ ಗಿಡಗಳು ಹಾಕಿದ್ದಾರೆ. ಸೊ ಎಷ್ಟು ಹೂವು ಇರುತ್ತೆ, ಸೊ ಅಷ್ಟು ಬೇಗ ಏನಾಗುತ್ತೆ, ಹನಿ ತುಂಬುತ್ತೆ. ಸೊ ಇದನ್ನು ಓಪನ್ ಮಾಡಿದ್ದಾರೆ, ಈ ಒಂದು ಯುರೋಪಿಯನ್ ಜೇನ್ನ ನೋಡೋಣ, ಓಪನ್ ಮಾಡೋಣ ನಾವು. ಅಲ್ಲ, ನುಸ್ರಿ ಜೇನು ಇದು ಕ್ಲೋಸ್ ಇರುತ್ತೆ, ಓಪನ್ ಮಾಡೋಕ್ಕೆ ಬರೋಲ್ಲ. ಸರ್ ಬಂದರೆ ನಾನು ಓಪನ್ ಮಾಡಿಸ್ತೀನಿ. ನುಸ್ರಿ ಜೇನು, ಸೊ ನುಸ್ರಿ ಜೇನು ನೋಡಿ. ಸೊ ಅಲ್ಲಿ ಒಂದು ಸ್ಟ್ಯಾಂಡ್ ಇಕ್ಕಿದ್ದಾರೆ, ಆ ಸ್ಟ್ಯಾಂಡ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲೊಂದು ಸ್ಟ್ಯಾಂಡ್ ಇಕ್ಕಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ಸೋಲಾರ್ದು ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ನಾನು ಸರ್ ಹತ್ರ ಜಯಕುಮಾರ್ ಸರ್ ಹತ್ರ ಮಾತಾಡಿಸ್ತೇನೆ. ಸೊ ಅವರು ಉತ್ತಮವಾಗಿ ಮಾಹಿತಿ ಕೊಡ್ತಾರೆ ಈ ಒಂದು ಜೇನು ಕೃಷಿಯ ಬಗ್ಗೆ ನೋಡಿ. ಹಾಗೆ ಇದು ಹುಚ್ಚೆಳ್ಳು ಇರಬೇಕು ಅನಿಸುತ್ತೆ. ಎಸ್, ಹುಚ್ಚೆಳ್ಳು ಗಿಡ. ಸೊ ಒಳಗಡೆ ಹೋಗಿ ಬರ್ಬೋದು, ಅದೇ ಕ್ಲೋಸ್ ಮಾಡಿದ್ದಾರೆ. ಸೊ ಹಿಂಗೆ ನೋಡಿರಿ, ನಾನು ಹಂಗೆ ಝೂಮ್ ಮಾಡ್ತೇನೆ. ಝೂಮ್ ಮಾಡಿ ನೀವು ಝೂಮ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಮಧುವನ, ಮೆಣಸಿನ ಗಿಡ, ಚೆಂಡು ಹೂವು, ಎನಿವನ್ನು ಯಾವ ಬೆಳೆ ಬೇಕಾದ್ರೂ ನಾವು ಬೆಳಿಬಹುದು. ತುಂಬ ಜನ ರೈತರು ಬಂದು ಹೋಗ್ತಿದ್ದು, 2 ಸೈಡ್ ಇದೆ, 2 ಸೈಡು ಬಿ ಪಾರ್ಕ್ ಮಾಡಿದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು ಓಪನ್ ಇರುತ್ತೆ, ಒಂದು ಕ್ಲೋಸ್ ಆಗುತ್ತೆ. ರೈತರು ಬಂದು ಹೋಗಿ ಡಬಲ್ ಡೋರ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಜೇನು ಕೃಷಿ ಬಗ್ಗೆ ಏನಿಸು ಕಮೆಂಟ್ ಮಾಡಿ. ಬನ್ನಿ ವಿಜಯ್ ಕುಮಾರ್ ಸರ್ ಅವ್ರನ್ನ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ಬಿಡೋಣ ಸ್ನೇಹಿತರೆ. ಇಲ್ಲೆಲ್ಲ ಹನಿ ಮಾರ್ತಾರೆ, ಬಾಕ್ಸ್ ಮಾರ್ತಾರೆ, ಬಿ ಬಾಕ್ಸ್ ಮಾರ್ತಾರೆ. ಬಿ ಬಾಕ್ಸ್ ಬೇಕಾದಂತಹ ರಾ ಮೆಟೀರಿಯಲ್ನು ಸಹಿತ ಸೇಲ್ ಮಾಡ್ತಾರೆ ಅನಿಸುತ್ತೆ.